ವಿಶ್ವವಿಖ್ಯಾತ ಮೈಸೂರು ದಸರಾ ತಯಾರಿ ಭರದಿಂದ ಸಾಗಿದೆ. ಅರಮನೆ ಪ್ರವೇಶಿಸಿರುವ ಗಜಪಡೆಯ ತೂಕವನ್ನ ಇವತ್ತು ಅಳೆಯಲಾಯಿತು. ನಾಳೆಯಿಂದಲೇ ಅಭಿಮನ್ಯು ಪಡೆ ತಾಲೀಮು ಶುರುವಾಗುತ್ತೆ. ಒಬ್ಬ 5,560 ಕೆಜಿ, ಮತ್ತೊಬ್ಬ 5,155 ಕೆಜಿ, ಒಬ್ಬೊಬ್ಬರು ಟನ್ ಗಟ್ಟಲೆ ತೂಗುತ್ತಿದ್ದಾರೆ. ಗಜಪಡೆಯ ತೂಕ ನೋಡಿದವರು ಅಬ್ಬಬ್ಬಾ ಅನ್ನುತ್ತಿದ್ದಾರೆ. ಹೌದು, ದಸರಾ ಸಂಭ್ರಮಕ್ಕಾಗಿ ಮೈಸೂರಿನ ಅರಮನೆ ಆವರಣಕ್ಕೆ ಬಂದಿರೋ 9 ಆನೆಗಳ ತೂಕವನ್ನ ಲೆಕ್ಕ ಹಾಕಲಾಯಿತು. ದೇವರಾಜ ಮೊಹಲ್ಲಾದ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳ ತೂಕ ಪರೀಕ್ಷಿಸಲಾಯಿತು. ಕ್ಯಾಪ್ಟನ್ ಅಭಿಮನ್ಯುನೇ ತೂಕದಲ್ಲೂ ನಂಬರ್ 1 ಅನ್ನೋದು ಗೊತ್ತಾಯ್ತು. ತೂಕದಲ್ಲಿ ಅಭಿಮನ್ಯುವೇ ನಂಬರ್ 1. ಟೀಮ್ ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ತೂಕದಲ್ಲಿ ನಾನೇ ನಂಬರ್ 1 ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾನೆ. ಅಭಿಮನ್ಯು 5,560 ಕೆಜಿ ತೂಕ ಹೊಂದಿದ್ರೆ, ಉಳಿದ ಆನೆಗಳಾದ ಭೀಮಾ 4,945 ಕೆಜಿ ತೂಕ ಹೊಂದಿದ್ದಾನೆ. ಮೊದಲ ಸಲ ದಸರಾದಲ್ಲಿ ಪಾಲ್ಗೊಳ್ಳುತ್ತಿರುವ ಏಕಲವ್ಯ 4,730 ಕೆಜಿ ತೂಕವಿದ್ದು, ರೋಹಿತ್ ಆನೆಯ ತೂಕ 3,625 ಕೆಜಿ ಇದೆ. ಇನ್ನು ಗೋಪಿ ಆನೆ 4,970 ಕೆಜಿ ತೂಕವಿದ್ದು, ಕಂಚನ್ 4,515 ಕೆಜಿ, ಧನಂಜಯ 5,155 ಕೆಜಿ ತೂಕವಿದೆ. ಇನ್ನು ಕುಮ್ಕಿ ಆನೆಗಳಾದ ವರಲಕ್ಷ್ಮಿ 3,495 ಕೆಜಿ, ಲಕ್ಷ್ಮಿ 2,480 ಕೆಜಿ ತೂಕ ಹೊಂದಿವೆ. ಸದ್ಯ ಎಲ್ಲ ಆನೆಗಳು ಆರೋಗ್ಯದಿಂದಿದ್ದು ಸದೃಢವಾಗಿವೆ. ಸಂಪ್ರದಾಯದಂತೆಯೇ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆ ಅಂತಂದ್ರೆ ಅದು ದೈಹಿಕ ತಾಳ್ವಿಕೆಯನ್ನು ನಾವು ನೋಡಬೇಕಾಗಿರುತ್ತೆ. ಈಗ ಬಂದಾಗ ಹೇಗಿದ್ದು ಮತ್ತೆ ನಾವು ಅದನ್ನ ಹೇಗೆ ಸ್ಟ್ರೆಂತ್ ಆಗಿ ಅದನ್ನ ಬಿಲ್ಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇದು ಚೆಕ್ ಮಾಡೋಗೋಸ್ಕರ ದೈಹಿಕ ಪರೀಕ್ಷೆಯನ್ನು ಮಾಡೋಗೋಸ್ಕರ ಫಸ್ಟ್ ತೂಕ ಪರೀಕ್ಷೆಯನ್ನು ಮಾಡ್ತೀವಿ. ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದೀವಿ. ಇನ್ಮುಂದೆ ಗಜಪಡೆಗೆ ಉತ್ತಮ ಆಹಾರ ನೀಡಿ ತೂಕ ಹೆಚ್ಚಿಸೋ ಕಡೆಗೆ ಆದ್ಯತೆ ನೀಡಲಾಗುತ್ತದೆ. ಜೊತೆಗೆ ಜಂಬೂ ಸವಾರಿಯ ಹಿಂದಿನ ದಿನವೂ ಮತ್ತೊಮ್ಮೆ ತೂಕ ಪರೀಕ್ಷಿಸಲಾಗುತ್ತದೆ. ಇನ್ನು ನಾಳೆಯಿಂದ ಗಜಪಡೆ ರಾಜಬೀದಿಯಲ್ಲಿ ತಾಲೀಮು ನಡೆಸಲಿದ್ದು, ಮೈಸೂರಿಗರು ಕಾಯ್ತಿದ್ದಾರೆ. ರಾಮ್, TV9 ಮೈಸೂರು.